ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಸ್ಯಾಡ್ನೆಸ್, ಅವೇಕ್ನಿಂಗ್, ನ್ಯೂ ಬಿಗಿನಿಂಗ್ ಎನರ್ಜಿ. ಈ ವ್ಯಕ್ತಿ ತುಂಬ ಸ್ಯಾಡ್ ಆಗಿದ್ದಾರೆ. ಯಾಕೆ? ಅವರ ಸ್ಯಾಡ್ನೆಸ್ ಹಿಂದೆ ಇರುವ ರೀಸನ್ ಏನು ಅಂತ ನೋಡೋದಾದರೆ, ನಿಮ್ಮಿಬ್ಬರ ಮಧ್ಯ ಬಂದಿರುವಂತಹ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರನ್ನು ಮನಸ್ಸಿನ ಒಳಗಡೆ ಕಾಡ್ತಾ ಇದೆ. ಈ ವ್ಯಕ್ತಿ ಒಂದು ದೊಡ್ಡ ಡಿಸಿಷನ್ ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ. ಮೊದಲು ಅವರ ಲೈಫ್ನಲ್ಲಿ ಈ ಸ್ಯಾಡ್ನೆಸ್ ಯಾಕೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಸ್ಯಾಡ್ನೆಸ್ ಅವರ ಲೈಫ್ಗೆ ಬಂದಿರೋದು ಅವರೊಳಗೆ ಒಂದು ನ್ಯೂ ಮೋಟಿವೇಶನ್ ಬರೋದಕ್ಕಾಗಿ, ಒಂದು ನ್ಯೂ ಎನರ್ಜಿ ಜೊತೆ ಮತ್ತೆ ನಿಮ್ಮ ಲೈಫ್ಗೆ ಬರಬೇಕು ಅನ್ನೋ ಫೀಲ್ ಅವ್ರಿಗೆ ಬರ್ತಾ ಇದೆ. ಮೊದಲು ಇದ್ದ ಹಾಗೆ ಈಗ ಅವರು ಇಲ್ಲ ಅನ್ನೋ ಎನರ್ಜಿ ಇದೆ. ಈಗ ಅವರು ಒಂದು ನ್ಯೂ ಎನರ್ಜಿ ಜೊತೆ ಈ ರಿಲೇಷನ್ಶಿಪ್ಗೆ ಎಂಟ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಯಾಕೆಂದರೆ ಈಗ ಅವರು ಅವರ ಇನ್ನರ್ ವಾಯ್ಸನ್ನು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಅವರ ಹಾರ್ಟ್ ಏನು ಹೇಳ್ತಾ ಇದೆ ಅನ್ನೋದನ್ನು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಅವರು ಮೊದಲೇ ಅರ್ಥ ಮಾಡ್ಕೊಳ್ಬೇಕಿತ್ತು, ಆದರೆ ಅವರು ಆಗ ಅವರ ಹಾರ್ಟ್ ಹೇಳುವ ಮಾತನ್ನು ಕೇಳಲಿಲ್ಲ. ಆದರೆ ಈಗ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅವ್ರಿಗೆ ನಿಜವಾಗ್ಲೂ ಏನು ಬೇಕು ಅಂತ. ಈ ರಿಲೇಷನ್ಶಿಪ್ನ ಇಂಪ್ರೂವ್ ಮಾಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದ ಪ್ರಾಬ್ಲಮ್ಸನ್ನು ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿಯನ್ನು ಈಗ ಅವರೇ ತಗೊಳ್ಬೇಕು ಅನ್ನೋ ಇಂಟೆನ್ಷನ್ ಅವರೊಳಗೆ ಬಂದಿದೆ. ಒಂದು ನ್ಯೂ ಎನರ್ಜಿ ಜೊತೆ ಮತ್ತೆ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಇದರ ನಂತರ ಅವರೊಳಗೆ ಒಂದು ಹೊಸ ಮೋಟಿವೇಶನ್ ಅನ್ನೋದು ಕಾಣ್ತಾ ಇದೆ. ಈಗ ಇರುವ ಸ್ಯಾಡ್ ಎನರ್ಜಿ ತುಂಬ ಬೇಗ ನ್ಯೂ ಎನರ್ಜಿ ಆಗಿ ಬದಲಾಗುವ ಸಾಧ್ಯತೆ ಇದೆ. ಈ ನ್ಯೂ ಎನರ್ಜಿ ಜೊತೆ ಹೊಸ ರೀತಿಯಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರುವಂತಹ ಪ್ರಯತ್ನ ಮಾಡ್ತಾರೆ. ಈ ರಿಲೇಷನ್ಶಿಪ್ನ ಸರಿ ಮಾಡಬೇಕು ಅನ್ನೋ ಡೆಟರ್ಮಿನೇಷನ್ ಕೂಡ ಬರ್ತಾ ಇದೆ. ಇಲ್ಲಿವರೆಗೆ ಅವರು ಗಿವ್ ಅಪ್ ಮಾಡಿದ್ರು ಅಥವಾ ಈ ಕನೆಕ್ಷನ್ನಲ್ಲಿ ಏನು ಆಗೋದಿಲ್ಲ ಅಂತ ಹೋಗ್ಬಿಟ್ಟಿದ್ರು. ನಿಮ್ಮ ಮನಸ್ಸು ಗೆಲ್ಲೋದಕ್ಕೆ ಮಾಡಿದ ಯಾವ ಪ್ರಯತ್ನವೂ ವರ್ಕ್ ಆಗ್ತಿಲ್ಲ ಅಂತ ಫೀಲ್ ಮಾಡಿದ್ರು. ಈಗ ಅವರು ಮತ್ತೆ ನ್ಯೂ ಎನರ್ಜಿ ಜೊತೆ ಬರ್ತಾ ಇದ್ದಾರೆ. ನಿಮ್ಮ ಹಾರ್ಟನ್ನು ಗೆಲ್ಲೋದಕ್ಕೆ, ನಿಮ್ಮ ಟ್ರಸ್ಟನ್ನು ಮತ್ತೆ ಗಳಿಸೋದಕ್ಕೆ ಈ ಸಲ ಸಂಪೂರ್ಣ ಎಫರ್ಟ್ ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅವರ ಇನ್ನರ್ ವಾಯ್ಸ್ ಈಗ ಅವರಿಗೆ ಅದೇ ಗೈಡೆನ್ಸ್ ಕೊಡ್ತಾ ಇದೆ. ಒಂದು ನ್ಯೂ ಎನರ್ಜಿ, ಒಂದು ನ್ಯೂ ಹೋಪ್ ಮತ್ತು ಸ್ಟ್ರಾಂಗ್ ಡಿಸೈರ್ ಜೊತೆ ಮತ್ತೆ ಈ ಕನೆಕ್ಷನ್ನ, ಈ ರಿಲೇಷನ್ಶಿಪ್ಪನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಪಾಸಿಟಿವ್ ಎನರ್ಜಿ. ರೆಸ್ಪಾನ್ಸಿಬಿಲಿಟಿ, ರಿಗ್ರೆಟ್ ಆ್ಯಂಡ್ ಪೇಯ್ನ್ ಎನರ್ಜಿ. ಇವರಿಗೆ ಒಂದು ವಿಷಯ ಕ್ಲಿಯರ್ ಆಗಿದೆ, ಈ ಸಿಚುವೇಶನ್ಗೆ ರೆಸ್ಪಾನ್ಸಿಬಲ್ ಯಾರಾದರೂ ಇದ್ದರೆ ಅದು ಅವರೇ ಅನ್ನೋದು ಅವರು ಒಪ್ಕೊಳ್ತಾ ಇದ್ದಾರೆ. ಈ ಸಪ್ರೇಷನ್ ಆಗಿರೋದಕ್ಕೆ, ನೀವು ಅನುಭವಿಸಿದ ಪೇಯ್ನ್ಗೆ, ನಿಮ್ಮ ಕಣ್ಣೀರಿಗೆ, ನಿಮ್ಮ ಹೃದಯಕ್ಕೆ ಆದ ನೋವಿಗೆ ರೆಸ್ಪಾನ್ಸಿಬಲ್ ಅವರೇ ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಅವರ ಬಿಹೇವಿಯರ್, ಅವರ ಮಾತು, ಅವರ ಆ್ಯಕ್ಷನ್ ಇದೆಲ್ಲದರ ಪರಿಣಾಮ ಇವತ್ತಿನ ಸಿಚುವೇಶನ್ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ನೀವು ಅವರಿಂದ ದೂರ ಇದ್ದೀರಾ ಅಥವಾ ಅವ್ರ ಜೊತೆ ಮಾತಾಡ್ತಾ ಇಲ್ಲ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ಅಥವಾ ನೀವು ಅವರನ್ನು ಇಗ್ನೋರ್ ಮಾಡ್ತಾ ಇರ್ಬೋದು. ಯಾವ ಸಿಚುವೇಶನ್ ಇದ್ದರೂ ಕೂಡ ಅದಕ್ಕೆ ಅವರೇ ರೆಸ್ಪಾನ್ಸಿಬಲ್ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಈ ರಿಯಲೈಸೇಷನ್ ಅವರಿಗೆ ಒಳಗೊಳಗಡೆ ತುಂಬ ಸಿಟ್ಟು ಕೂಡ ತರಿಸ್ತಾ ಇದೆ. ನಾನು ಹಾಗೆ ಮಾಡಬಾರ್ದಿತ್ತು, ನಾನು ಮಾಡಿದ್ದು ರಾಂಗ್ ಆಗಿತ್ತು ಅಂತ ಅವರು ಅವರನ್ನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ.
ಮ್ಯಾನಿಪ್ಯುಲೇಷನ್ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಅವ್ರು ನಿಮಗೆ ತುಂಬ ಪೇಯ್ನ್ ಕೊಟ್ಟಿರಬಹುದು. ಬಹುಶಃ ನಿಮ್ಮೊಳಗೂ ಒಂದು ರಿವೆಂಜ್ ಎನರ್ಜಿ ಇರ್ಬೋದು. ಅಂದರೆ ನೀವು ಅನುಭವಿಸಿದ ಅದೇ ಪೇಯ್ನನ್ನು ಅವರು ಅನುಭವಿಸ್ಲಿ ಅನ್ನೋ ಫೀಲಿಂಗ್ ನಿಮ್ಮೊಳಗೂ ಇರ್ಬೋದು. ನೀವು ಅನುಭವಿಸಿದ ಕಷ್ಟ ಅವರಿಗೂ ಕೂಡ ಗೊತ್ತಾಗಲಿ, ನಿಮ್ಮ ನೋವನ್ನು ಅವರು ಕೂಡ ರಿಯಲೈಸ್ ಮಾಡಲಿ ಅಂತ ನೀವು ಕೂಡ ಬಯಸ್ತಾ ಇರ್ಬೋದು. ಬಹುಶಃ ನೀವು ಈಗ ಆ ಪೇಯ್ನಿಂದ ಹೊರಗಡೆ ಬಂದಿರ್ಬೋದು, ಆದರೆ ಆ ನೋವಿನ ನೆನಪು ಇನ್ನೂ ನಿಮ್ಮೊಳಗೆ ಉಳ್ಕೊಂಡಿರ್ಬೋದು. ಈ ವ್ಯಕ್ತಿ ನಿಮ್ಮ ಜೊತೆ ಚೀಟಿಂಗ್ ಮಾಡಿರ್ಬೋದು, ರೂಡಾಗಿ ಬಿಹೇವ್ ಮಾಡಿರ್ಬೋದು, ಸುಳ್ಳು ಹೇಳಿರ್ಬೋದು, ಮ್ಯಾನಿಪ್ಯುಲೇಟ್ ಮಾಡಿರ್ಬೋದು, ಮೈಂಡ್ ಗೇಮ್ಸ್ ಆಡಿರ್ಬೋದು, ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡಿರ್ಬೋದು, ನಿಮ್ಮನ್ನು ಎಮೋಷ್ನಲ್ ಫೂಲ್ ಮಾಡಿರ್ಬೋದು, ಅಥವಾ ನಿಮ್ಮನ್ನು ತುಂಬ ವಿಷಯಗಳಲ್ಲಿ ಹರ್ಟ್ ಮಾಡಿರ್ಬೋದು. ಕೆಲವರ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಬಳಿ ಅವರಿಗೆ ಬೇಕಾದ ಯಾವುದೋ ಒಂದು ವಿಷಯ ಇರ್ಬೋದು. ಅದಾದ ನಂತರ ಅವರ ಬಿಹೇವಿಯರ್ ನಿಮ್ಮ ಕಡೆ ಸಂಪೂರ್ಣ ಚೇಂಜ್ ಆಗಿರ್ಬೋದು. ಅಂದರೆ ಯಾರಿಗೆ ಇದು ರಿಲೇಟ್ ಆಗುತ್ತೋ ಅವ್ರು ಮಾತ್ರ ಇದನ್ನು ತಗೊಳ್ಳಿ. ಸೊ ಕೆಲವೊಬ್ಬರ ವಿಷಯದಲ್ಲಿ ನೀವು ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗಿದ್ದೀರಾ, ನೀವು ಅವರನ್ನು ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡಿರ್ಬೋದು. ಆ ಸಪೋರ್ಟ್ನಿಂದ ಅವರು ಗ್ರೋ ಆಗಿರ್ಬೋದು, ಆದರೆ ಗ್ರೋ ಆದ ನಂತರ ಅವರ ಬಿಹೇವಿಯರ್ ನಿಮ್ಮ ಕಡೆ ಚೇಂಜ್ ಆಗಿರ್ಬೋದು. ಈ ಕನೆಕ್ಷನ್ನಲ್ಲಿ, ಈ ರಿಲೇಷನ್ಶಿಪ್ಪಲ್ಲಿ ಮೊದಲ ಸ್ಟೇಜ್ನಲ್ಲಿ ಅವರು ನಿಮ್ಮ ಜೊತೆ ತುಂಬ ಸಾಫ್ಟಾಗಿ ಮಾತಾಡ್ತಾಯಿದ್ರು, ತುಂಬ ಕೇರ್ ತಗೊಳ್ತಾಯಿದ್ರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ಆದರೆ ಟೈಮ್ ಕಳೀತಾ ಅವರ ಬಿಹೇವಿಯರ್ ನಿಧಾನವಾಗಿ ಬದಲಾಯಿತು. ನಿಮ್ಮ ಜೊತೆ ರಫ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಮೊದಲು ಅವರೇ ಕಾಲ್ ಮೆಸೇಜ್ ಮಾಡ್ತಾಯಿದ್ರು, ಆದರೆ ನಂತರ ಅದನ್ನು ಸ್ಟಾಪ್ ಮಾಡಿದ್ರು. ಬಹಳಷ್ಟು ಸುಳ್ಳು ಹೇಳಿರ್ಬೋದು, ಬಹಳಷ್ಟು ಎಕ್ಸ್ಕ್ಯೂಸಸ್ ಕೊಟ್ಟಿರಬಹುದು. ನಿಮ್ಮ ಕಾಲ್ ರಿಸೀವ್ ಮಾಡದೇ ಇದ್ದರೂ ಕೂಡ ನಂತರ ಯಾವುದು ಫೇಕ್ ರೀಸನ್ ಹೇಳಿರ್ಬೋದು. ಫ್ಯಾಮಿಲಿ ಜೊತೆ ಇದ್ದೆ ಅಥವಾ ಬೇರೆ ಯಾವುದೋ ಎಕ್ಸ್ಕ್ಯೂಸ್ ಕೊಟ್ಟು ಸಿಚುವೇಶನ್ ಮ್ಯಾನೇಜ್ ಮಾಡಿರಬಹುದು. ನೀವು ಅದನ್ನು ಬಿಲೀವ್ ಮಾಡ್ತಿದ್ರಿ, ಆದರೆ ನಿಜವಾಗ್ಲೂ ಅವರು ನಿಧಾನವಾಗಿ ನಿಮ್ಮಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಈ ಸಮಯ ನಿಮ್ಮ ಲೈಫ್ನಲ್ಲಿ ತುಂಬ ಪೇಯ್ನ್ಫುಲ್ ಆಗಿತ್ತು. ಈ ಸಮಯ ನಿಮಗೆ ಸುಲಭ ಆಗಿರಲಿಲ್ಲ. ಜಲಸಿ, ಆಬ್ಸೆಷನ್, ಡಿವೈನ್ ಬ್ಲೆಸ್ಸಿಂಗ್ಸ್ ಎನರ್ಜಿ. ಈಗ ಅವರ ಕರೆಂಟ್ ಸಿಚುವೇಶನ್ ನೋಡಿದ್ರೆ ಈ ವ್ಯಕ್ತಿ ಒಳಗೊಳಗಡೆ ತುಂಬ ಡೌನ್ ಆಗ್ತಾ ಇರುವ ಹಾಗೆ. ಜಲಸಿ, ಪೊಸೆಸಿವ್ ಫೀಲಿಂಗ್, ಆಬ್ಸೆಷನ್, ಈ ಎಲ್ಲ ಫೀಲಿಂಗ್ಸ್ ಅವರೊಳಗೆ ಹೆಚ್ಚಾಗಿದೆ. ಯಾಕೆ ಹೀಗಾಗ್ತಾ ಇದೆ? ಯಾಕೆಂದರೆ ನೀವು ಈಗ ಅವರಿಗೆ ಹ್ಯಾಪಿಯಾಗಿ ಕಾಣಿಸ್ತಾ ಇದ್ದೀರಾ, ನೀವು ಇಂಡಿಪೆಂಡೆಂಟ್ ಎನರ್ಜಿಯಲ್ಲಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಫ್ರೀಡಮ್ ಜೊತೆ ನಿಮ್ಮ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಗ್ರೋತ್ ಕಾಣಿಸ್ತಾ ಇದೆ, ಸಕ್ಸಸ್ ಬರ್ತಾ ಇದೆ. ಬಹುಶಃ ನಿಮ್ಮ ಕೆರಿಯರ್ನಲ್ಲಿ ಗ್ರೋ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ನಲ್ಲಿ ಪ್ರೋಗ್ರೆಸ್ ಆಗ್ತಾ ಇರ್ಬೋದು. ನಿಮ್ಮ ಓರಾ ಈಗ ಸಂಪೂರ್ಣ ಚೇಂಜ್ ಆಗಿದೆ ಅನ್ನೋ ಹಾಗೆ ಅವ್ರಿಗೆ ಕಾಣಿಸ್ತಾ ಇದೆ. ಮೊದಲು ನೀವು ತುಂಬ ಡಿಪ್ರೆಸ್ಡ್ ಆಗಿ ಸ್ಯಾಡ್ ಆಗಿದ್ರಿ, ಆದರೆ ಈಗ ಇಂಡಿಪೆಂಡೆಂಟ್ ಆಗಿದ್ದೀರಾ, ಫ್ರೀಡಮ್ ಜೊತೆ ಇದ್ದೀರಾ, ಗ್ರೋತ್ ಮತ್ತು ಸಕ್ಸಸ್ ನಿಮ್ಮ ಕಡೆ ಬರ್ತಾ ಇದೆ. ಅದೇ ವಿಷಯ ಅವರಿಗೆ ಜಲಸಿ ತರಿಸ್ತಾ ಇದೆ, ಯಾಕೆಂದರೆ ಇವರಿಗೆ ಇಲ್ಲದ ಕೆಲವು ಆಪರ್ಚುನಿಟೀಸ್ ನಿಮ್ಮ ಹತ್ರ ಬರ್ತಾ ಇರ್ಬೋದು. ಇದು ನಿಮಗೆ ಒಂದು ಡಿವೈನ್ ಗಿಫ್ಟ್, ಒಂದು ಬ್ಲೆಸ್ಸಿಂಗ್. ಯೂನಿವರ್ಸ್ ನಿಮ್ಮ ಜೊತೆ ಜಸ್ಟಿಸ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ನೀವು ಈ ಕನೆಕ್ಷನ್ನಲ್ಲಿ ಅನುಭವಿಸಿದ ಪೇನ್ ಅದನ್ನು ಯೂನಿವರ್ಸ್ ನೋಡಿದೆ, ನಿಮ್ಮ ಸಫರಿಂಗನ್ನು ನೋಡಿದೆ, ನಿಮ್ಮ ಕಣ್ಣೀರನ್ನು ನೋಡಿದೆ, ನಿಮ್ಮ ನೋವು ನೋಡಿದೆ. ಅದಕ್ಕೆ ಈಗ ನಿಮ್ಮನ್ನು ರಿವಾರ್ಡ್ ಮಾಡ್ತಾ ಇದೆ. ಇತ್ತೀಚೆಗೆ ನಿಮ್ಮ ಲೈಫ್ನಲ್ಲಿ ಒಳ್ಳೆಯ ಚೇಂಜಸ್ ಆಗ್ತಾ ಇದ್ದರೆ, ಸಕ್ಸಸ್ ಸಿಗ್ತಾ ಇದ್ದರೆ, ಗ್ರೋತ್ ಆಗ್ತಾ ಇದ್ದರೆ, ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟೀಸ್ ಬರ್ತಾ ಇದ್ದರೆ ಅದರ ಹಿಂದಿನ ರೀಸನ್ ಇದೆ. ಇದು ಯೂನಿವರ್ಸ್ನ ಬ್ಲೆಸ್ಸಿಂಗ್. ಯೂನಿವರ್ಸ್ ಈಗ ನಿಮ್ಮ ಲೈಫ್ನಲ್ಲಿ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ, ಯಾಕೆಂದರೆ ಇಲ್ಲಿವರೆಗೆ ನೀವು ಡಿಸರ್ವ್ ಮಾಡಿದ ಪೇಯ್ನ್ ಅನುಭವಿಸಿದ್ದೀರಾ. ಇನ್ನು ಮುಂದೆ ನೀವು ಡಿಸರ್ವ್ ಮಾಡುವ ಬ್ಲೆಸ್ಸಿಂಗ್ಸ್ ರಿಸೀವ್ ಮಾಡ್ತೀರಾ. ಆದರೆ ನಿಮ್ಮ ಪಾರ್ಟ್ನರ್ಗೆ ಈಗ ಆ ಬ್ಲೆಸ್ಸಿಂಗ್ಸ್ ಅನ್ನೋದು ಸಿಗ್ತಾ ಇಲ್ಲ. ಅದಕ್ಕೆ ಅವರು ನಿಮ್ಮನ್ನು ನೋಡಿ ಜಲಸ್ ಆಗ್ತಾ ಇದ್ದಾರೆ. ನಿಮ್ಮ ಹತ್ರ ಈಗ ಅವರಿಗೆ ಬೇಕಿದ್ದ ಎಲ್ಲವೂ ಇದೆ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ನೀವು ಎಷ್ಟು ಗ್ರೋ ಆಗ್ತಾ ಇದ್ದೀರಾ ಅನ್ನೋದನ್ನು ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ಈ ವಿಷಯ ಗೊತ್ತಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಅದು ಸತ್ಯ ಆಗಿರಬೇಕು ಅಂತ ಇಲ್ಲ. ಅವರಿಗೆಲ್ಲವೂ ಗೊತ್ತಿದೆ. ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಅವರ ಗಮನ ಇನ್ನೂ ಇದೆ. ಇನ್ನೊಂದು ಕಾರಣಕ್ಕೂ ಜಲಸ್ ಆಗ್ಬೋದು. ಬಹುಶಃ ಈಗ ನೀವು ಅವರಿಗೆ ಕೊಡುವ ಅಟೆನ್ಷನ್ ಮತ್ತು ಪ್ರಿಯಾರಿಟಿಯನ್ನು ಕೊಡ್ತಾ ಇಲ್ಲ, ಅಥವಾ ನಿಮ್ಮ ಲೈಫ್ನಲ್ಲಿ ನ್ಯೂ ಬಿಗಿನಿಂಗ್ ಆಗ್ಬೋದು ಅನ್ನೋ ಫಿಯರ್ ಅವರೊಳಗೆ ಇದೆ. ನೀವು ಅವರನ್ನು ರೀಪ್ಲೇಸ್ ಮಾಡಿಬಿಡ್ತೀರೇನೋ ಅನ್ನೋ ಭಯ ಕೂಡ ಇದೆ. ಅಬಂಡೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಡೌನ್ಫಾಲ್ ಎನರ್ಜಿ. ನಿಮ್ಮ ಕಡೆ ಈಗ ಅಬಂಡೆನ್ಸ್ ಅನ್ನೋದು ಬರ್ತಾ ಇದೆ. ತುಂಬ ಒಳ್ಳೆಯದು ನಿಮ್ಮ ಲೈಫ್ನಲ್ಲಿ ನಡೆಯುವ ಸಾಧ್ಯತೆ ಇದೆ. ಆ ಬ್ಲೆಸ್ಸಿಂಗನ್ನು ಮನಸಾರೆ ಆಕ್ಸೆಪ್ಟ್ ಮಾಡಿ. ಈ ವ್ಯಕ್ತಿಯ ಲೈಫ್ನಲ್ಲಿ ಮಾತ್ರ ಫೈನಾನ್ಷಿಯಲ್ ಸ್ಟ್ರೆಸ್ ಕಾಣಿಸ್ತಾ ಇದೆ. ಫೈನಾನ್ಷಿಯಲ್ ಟೆನ್ಷನ್, ಫೈನಾನ್ಷಿಯಲ್ ಪ್ರೆಷರ್ ಅಥವಾ ಫೈನಾನ್ಷಿಯಲ್ ಲಾಸ್ ಅನ್ನೋದು ಇದರಲ್ಲೊಂದು ಸಿಚುವೇಶನ್ ಅವರ ಲೈಫ್ನಲ್ಲಿ ನಡೀತಾ ಇದೆ. ಬಟ್ ನೀವು ಡಿಸರ್ವ್ ಮಾಡಿದ ಬ್ಲೆಸ್ಸಿಂಗ್ಸ್ ಈಗ ನಿಮ್ಮ ಕಡೆಗೆ ಬರ್ತಾ ಇದೆ. ಹಾಗಾಗಿ ನಿಮ್ಮ ವರ್ಕ್, ನಿಮ್ಮ ಜಾಬ್, ನಿಮ್ಮ ಬಿಸ್ನೆಸ್ ಯಾವುದೇ ಮಾಡ್ತಾ ಇದ್ರೂ ಕೂಡ ಅದರ ಮೇಲೆ ಫೋಕಸ್ ಮಾಡಿ. ಇನ್ನಷ್ಟು ಗ್ರೋತ್ ನಿಮ್ಮ ಕಡೆಗೆ ಬರ್ತಾ ಇದೆ.
ಯಾರಾದರೂ ಅರ್ನಿಂಗ್ ಮಾಡದೇ ಇದ್ದರೂ ಕೂಡ ಅವರಿಗೆ ಹ್ಯಾಪಿನೆಸ್, ಗುಡ್ ನ್ಯೂಸ್ ಅಥವಾ ಪಾಸಿಟಿವ್ ಚೇಂಜಸ್ ಲೈಫ್ನಲ್ಲಿ ಕಾಣಿಸ್ಕೊಳ್ಬೋದು. ನಿಮ್ಮ ಲೈಫ್ ಈಗ ನಿಧಾನವಾಗಿ ನಿಮ್ಮ ಫೇವರ್ಗೆ ಟರ್ನ್ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಲೈಫ್ನಲ್ಲಿ ಆಗ್ತಾ ಇರುವ ಪ್ರತಿಯೊಂದು ಒಳ್ಳೆಯ ವಿಷಯಕ್ಕೂ ಗ್ರೇಟ್ಫುಲ್ ಆಗಿರಿ. ಅವೇಕ್ನಿಂಗ್ ಎನರ್ಜಿ. ಯಾವ ವ್ಯಕ್ತಿಯ ಜೊತೆ ಈ ರಿಲೇಷನ್ಶಿಪ್ಪಲ್ಲಿದ್ದರೋ ನಿಮ್ಮ ಕನೆಕ್ಷನ್ನಲ್ಲಿ ಬಹಳ ಟೈಮ್ನಿಂದ ಒಂದು ಪ್ಯಾಟ್ರನ್ ಅನ್ನೋದು ನಡೀತಾ ಬಂದಿದೆ. ಆ ಪ್ಯಾಟ್ರನ್ ಈಗ ಬ್ರೇಕ್ ಆಗುವ ಸಮಯ ಬಂದಿದೆ. ಬಹುಶಃ ಈ ವ್ಯಕ್ತಿ ಯಾವಾಗ ಬೇಕಾದರೂ ಅವರ ಇಷ್ಟಕ್ಕೆ ಬರೋದು, ಅವರ ಇಷ್ಟಕ್ಕೆ ಹೋಗೋದು, ಆನ್ ಆ್ಯಂಡ್ ಆಫ್ ಸಿಚುವೇಶನ್, ರಿಲೇಷನ್ಶಿಪ್ಪನ್ನು ಅವರ ಕಂಟ್ರೋಲ್ ಪ್ರಕಾರ ಮಾತ್ರ ಹ್ಯಾಂಡಲ್ ಮಾಡ್ತಾಯಿದ್ರು. ಒಂದು ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇತ್ತು. ಆದರೆ ಈಗ ಆ ಪ್ಯಾಟ್ರನ್ ಬ್ರೇಕ್ ಆಗ್ತಾ ಇದೆ. ಯಾಕೆಂದರೆ ಈಗ ಅವ್ರು ಏನು ಮಾಡಬೇಕು, ಈ ರಿಲೇಷನ್ಶಿಪ್ನ ಹೇಗೆ ಫಿಕ್ಸ್ ಮಾಡಬೇಕು ಅನ್ನುವ ಎನರ್ಜಿಯಲ್ಲಿದ್ದಾರೆ. ಈಗ ಅವ್ರಿಗೆ ಒಂದು ದೊಡ್ಡ ರಿಯಲೈಸೇಷನ್ ಆಗ್ತಾ ಇದೆ. ಅವರು ನಿಮ್ಮ ಹತ್ರ ಬರುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮಿಂದ ದೂರ ಇರೋದು ಅವರಿಗೆ ಕಷ್ಟ ಆಗ್ತಾ ಇದೆ. ಈ ಫೀಲಿಂಗ್ ಬಗ್ಗೆ ಅವರಿಗೆ ಅವೇಕ್ನಿಂಗ್ ಆಗಿದೆ. ರಿಯಲೈಸೇಷನ್ ಆ್ಯಂಡ್ ಡಿಸೈರ್ ಟು ರೀಕನೆಕ್ಟ್ ಎನರ್ಜಿ. ಈ ವ್ಯಕ್ತಿಗೆ ನಿಜವಾಗ್ಲೂ ಒಂದು ಅವೇಕ್ನಿಂಗ್ ಆಗಿದೆ. ಮೊದಲು ಬಹುಶಃ ಅವರು ನಿಮ್ಮನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಟೈಮ್ ಪಾಸ್ ಅಂತ ಯೋಚನೆ ಮಾಡಿರ್ಬೋದು, ಮಾತು ನಿಲ್ಲಿಸಿದ್ರೆ ನಿಧಾನವಾಗಿ ಮರೆತು ಬಿಡ್ತೀನಿ ಅಂತ ಕೂಡ ಅಂದ್ಕೊಂಡಿರ್ಬಹುದು. ಆದರೆ ಈಗ ಹಾಗಾಗ್ತಾ ಇಲ್ಲ. ಅವರು ನಿಮ್ಮನ್ನು ಮರೆತು ಬಿಡೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ. ಪ್ರತಿದಿನ ಇವತ್ತಿನಿಂದ ಮರಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ದಿನ ಮುಗಿಯೋ ಅಷ್ಟರಲ್ಲಿ ಆ ಡಿಸಿಷನ್ ಬದಲಾಗ್ತಾ ಇದೆ. ಅವರಿಗೆ ನಿಮ್ಮನ್ನು ಮರೆತು ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಅವರ ಮೈಂಡ್ನಿಂದ, ಅವರ ಹಾರ್ಟ್ನಿಂದ ನಿಮ್ಮನ್ನು ರಿಮೂವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಈ ವ್ಯಕ್ತಿ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಇಂಪ್ರೂವ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಎನರ್ಜಿಯಲ್ಲಿ ಆಗಿರುವ ಚೇಂಜ್ ಈಗ ಕ್ಲಿಯರ್ ಆಗಿದೆ. ಅವರಿಗೆ ಆಗಿರುವ ಈ ಅವೇಕ್ನಿಂಗ್ ಅನ್ನೋದು ತುಂಬ ರಿಯಲೈಸೇಷನನ್ನು ತರ್ತಾ ಇದೆ. ಫ್ರೆಂಡ್ಶಿಪ್ ಆಫರ್ ಆ್ಯಂಡ್ ಕ್ಲಾರಿಟಿ ಎನರ್ಜಿ. ಈಗ ಅವರು ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಮೊದಲು ಫ್ರೆಂಡ್ಶಿಪ್ ಆಫರ್ ಕೊಟ್ಟು ನಿಧಾನವಾಗಿ ಮತ್ತೆ ನಿಮ್ಮ ಲೈಫ್ಗೆ ಎಂಟ್ರಿ ಮಾಡಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇರ್ಬೋದು. ಯಾಕೆಂದರೆ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿರಬೇಕು ಅನ್ನೋ ಆಸೆ ಅವರೊಳಗೆ ಇದೆ. ನಿಮ್ಮನ್ನು ಇನ್ನಷ್ಟು ಚೆನ್ನಾಗಿ ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಈ ಕನೆಕ್ಷನನ್ನು ಇನ್ನೂ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅನ್ನೋ ಫೀಲಿಂಗ್ ಇದೆ. ಬಹುಶಃ ಅವರಿಗೆ ಅವರ ಫೀಲಿಂಗ್ಸ್ ಬಗ್ಗೆ ಇನ್ನೂ ಸಂಪೂರ್ಣ ಕ್ಲಾರಿಟಿ ಇಲ್ಲ. ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಎಷ್ಟು ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ ಅನ್ನೋದನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಮ ಜೊತೆ ಇನ್ನಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಅವರ ಮನಸ್ಸಿಗೆ ಒಂದು ಹ್ಯಾಪಿ ಫೀಲ್ ಆಗ್ತಾ ಇತ್ತು, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಗಿಲ್ಟ್, ರಿಗ್ರೆಟ್ ಆ್ಯಂಡ್ ಕಮ್ಯುನಿಕೇಷನ್ ಎನರ್ಜಿ. ಈ ವ್ಯಕ್ತಿಯ ಮನಸ್ಸಿನೊಳಗಡೆ ತುಂಬ ಹೆವಿ ಗಿಲ್ಟ್ ಇದೆ, ತುಂಬ ಡೀಪ್ ರಿಗ್ರೆಟ್ ಕೂಡ ಇದೆ. ಅದಕ್ಕಾಗಿ ಬಹಳ ಸ್ಟ್ರಾಂಗ್ ಚಾನ್ಸಸ್ ಇದೆ ಅವರು ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡುವ ಸಾಧ್ಯತೆ ಇದೆ. ಈ ರೀಡಿಂಗ್ ಯಾರಿಗೆ ಕನೆಕ್ಟ್ ಆಗ್ತಾ ಇದೆಯೋ ಅವರಿಗೆ ಈ ಕಮ್ಯುನಿಕೇಷನ್ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗಿದೆ. ಈ ವ್ಯಕ್ತಿ ಕಾಲ್, ಮೆಸೇಜ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಫಿಯರ್ ಆಫ್ ಕಮ್ಯುನಿಕೇಷನ್ ಎನರ್ಜಿ. ಈ ವ್ಯಕ್ತಿಯ ಸ್ಟ್ರೆಸ್ ಈಗ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂದರೆ ನಿಮ್ಮ ಜೊತೆ ಕಮ್ಯುನಿಕೇಷನ್ ಶುರು ಮಾಡೋದಕ್ಕೆ ಅವರಿಗೆ ತುಂಬ ಫಿಯರ್ ಆಗ್ತಾ ಇದೆ. ನಿಮ್ಮ ಜೊತೆ ಮಾತು ಹೇಗೆ ಶುರು ಮಾಡಬೇಕು ಅನ್ನೋ ಥಿಂಕಿಂಗ್ ಜಾಸ್ತಿ ಆಗ್ತಾ ಇದೆ. ನಾನು ಹೇಗೆ ಮಾತಾಡಲಿ, ಯಾವ ರೀತಿಯ ಕಾನ್ವರ್ಜೇಷನ್ ಸ್ಟಾರ್ಟ್ ಮಾಡಲಿ ಅನ್ನೋ ಕನ್ಫ್ಯೂಷನ್ ಅವರ ಮನಸ್ಸಿನಲ್ಲಿ ಓಡ್ತಾ ಇದೆ. ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೋ ಅನ್ನೋ ಫಿಯರ್ ಕೂಡ ಅವರಿಗಿದೆ. ನೀವು ಅವರ ಮೆಸೇಜ್ಗೆ ರಿಪ್ಲೈ ಮಾಡದೇ ಇರ್ಬೋದು, ಅಥವಾ ಕೋಪದಿಂದ ಅಥವಾ ಸಿಟ್ಟಿನಿಂದ ಮಾತಾಡಬಹುದು, ಅಥವಾ ಹಳೆಯ ವಿಷಯಗಳನ್ನೆಲ್ಲ ಮತ್ತೆ ನೆನಪಿಸಿ ಪ್ರಶ್ನೆ ಮಾಡ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವರಿಗೊಂದು ಫಿಯರ್ ಇದೆ, ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಮಾತಾಡೋಣ, ಅಂದರೆ ಇನ್ನೂ ದೊಡ್ಡ ಫೈಟ್ ಆಗಿಬಿಟ್ರೆ, ಸಿಚುವೇಶನ್ ಇನ್ನೂ ವರ್ಸ್ ಆಗಿಬಿಟ್ರೆ ಅನ್ನೋ ಭಯ ಅವರನ್ನು ಕಾಡ್ತಾ ಇದೆ. ಈ ಫಿಯರ್ ಅವರ ಸ್ಟ್ರೆಸ್ಗೆ ರೀಸನ್ ಆಗಿದೆ. ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಅವರಿಗೆ ಭಯ ಆಗ್ತಾ ಇದೆ. ನಿಮ್ಮ ಮುಂದೆ ನಿಂತು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡುವ ಧೈರ್ಯ ಅವರೊಳಗೆ ಇನ್ನೂ ಬಂದಿಲ್ಲ. ಆದರೂ ನಿಮ್ಮ ಜೊತೆ ತುಂಬ ವಿಷಯ ಶೇರ್ ಮಾಡಬೇಕು ಅನ್ನೋ ಆಸೆ ಇದೆ. ಅವರ ನೋವು, ಅವರ ಸ್ಟ್ರಗಲ್, ಅವರ ಫೀಲಿಂಗ್ಸ್ ಇವೆಲ್ಲವನ್ನು ನಿಮಗೆ ಹೇಳಬೇಕು ಅನ್ನೋ ಬಯಕೆ ಇದೆ. ಆದರೆ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡುವ ಧೈರ್ಯ ಮಾತ್ರ ಇನ್ನೂ ಅವರು ಒಂದು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಕಡೆ ಬರೋದಕ್ಕೆ ಅವರಿಗೆ ತುಂಬ ಕರೇಜ್ ಬೇಕಾಗುತ್ತೆ. ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಅವರು ತಮ್ಮೊಳಗೆ ಫಿಯರನ್ನು ಓವರ್ಕಮ್ ಮಾಡಬೇಕಾಗಿದೆ. ಜಸ್ಟಿಸ್, ಕಮಿಟ್ಮೆಂಟ್, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ. ಆದರೆ ಕೊನೆಯಲ್ಲಿ ಜಸ್ಟಿಸ್ ಆಗುವ ಎನರ್ಜಿ ಇದೆ. ಈ ಕನೆಕ್ಷನ್ನಲ್ಲಿ ಈಗ ಯಾವುದೇ ಸಿಚುವೇಶನ್ ಇರ್ಬೋದು, ಇಲ್ಲಿವರೆಗೆ ಯಾವುದೇ ರೆಸ್ಪಾನ್ಸಿಬಿಲಿಟಿ, ಯಾವುದೋ ಕಮಿಟ್ಮೆಂಟ್ ಅಥವಾ ಯಾವುದೋ ಸಿಚುವೇಶನ್ ಅವರನ್ನು ನಿಮ್ಮಿಂದ ದೂರ ಇಟ್ಟಿರಬಹುದು. ಈಗ ಅವರು ಆ ಸಿಚುವೇಶನ್ನಿಂದ ಫ್ರೀ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಬಹುಶಃ ಯಾವುದಾದ್ರೂ
ವಿಷಯ ಈ ರಿಲೇಷನ್ಶಿಪ್ಪಲ್ಲಿ ಅಡ್ಡ ಬಂದಿರ್ಬೋದು, ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಅಥವಾ ಬೇರೆ ಯಾವುದೋ ಕಮಿಟ್ಮೆಂಟ್ ಇರ್ಬೋದು, ಯಾವುದೇ ಆಗಿರಲಿ ಅದರಿಂದ ಹೊರಗಡೆ ಬಂದು ನಿಮ್ಮ ಕಡೆ ಬರಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಅವರೊಳಗೆ ಇದೆ. ಇಲ್ಲಿವರೆಗೆ ಅವರನ್ನು ತಡೆದಿದ್ದ ಎಲ್ಲ ಕಾರಣಗಳಿಂದ ಫ್ರೀ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಸಲ ಈ ರಿಲೇಷನ್ಶಿಪ್ಪಲ್ಲಿ ಫೇರ್ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಇಂಟೆನ್ಷನ್ ಇದೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಮೊದಲು ಒಬ್ಬರೇ ಹೆಚ್ಚು ಎಫರ್ಟ್ ಹಾಕ್ತಾ ಇದ್ರಿ, ಇನ್ನೊಬ್ಬರು ಕಡಿಮೆ ಎಫರ್ಟ್ ಹಾಕ್ತಾ ಇದ್ರು, ಆದರೆ ಈಗ ಇಬ್ಬರು ಸಮಾನವಾಗಿ ರಿಲೇಷನ್ಶಿಪ್ಗಾಗಿ ಪ್ರಯತ್ನ ಮಾಡಬೇಕು ಅನ್ನೋ ಫೀಲಿಂಗ್ ಇದೆ. ಈ ಸಲ ಬ್ಯಾಲೆನ್ಸ್ ಕ್ರಿಯೇಟ್ ಆಗುವ ಎನರ್ಜಿ ಇದೆ. ರಿಯಲೈಸೇಷನ್ ಆಫ್ ಯುವರ್ ವ್ಯಾಲ್ಯೂ ಎನರ್ಜಿ. ಈ ವ್ಯಕ್ತಿ ಈಗ ಅವರ ಲೈಫನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ನೀವು ಇದ್ದಾಗ ಲೈಫ್ ಹೇಗಿತ್ತು, ಈಗ ನೀವು ದೂರ ಆದಮೇಲೆ ಲೈಫ್ ಹೇಗಿದೆ ಅನ್ನೋದನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ದೂರ ಇರೋದು ಎಷ್ಟು ಲೋನ್ಲಿ ಆಗಿದ್ದಾರೆ ಅನ್ನೋದನ್ನು ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೆ ಈ ರಿಲೇಷನ್ಶಿಪ್ ಎಷ್ಟು ಡೀಪ್ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಳಿಲ್ಲ, ಆದರೆ ಈಗ ಅದರ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ. ಅದರ ಮೀನಿಂಗ್ ಏನು ಅಂತ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈ ಬಾಂಡ್ ಯಾಕೆ ಇಷ್ಟು ಸ್ಟ್ರಾಂಗ್ ಅನ್ನೋದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನೈಟ್ ಟೈಮ್ನಲ್ಲಿ, ಯಾರೂ ಡಿಸ್ಟರ್ಬ್ ಮಾಡದ ಟೈಮ್ನಲ್ಲಿ ಅವರ ಮೈಂಡ್ ಮತ್ತೆ ಮತ್ತೆ ನಿಮ್ಮ ಕಡೆಗೆ ಹೋಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಸ್ಪೆಷಲ್ ಆಗಿತ್ತು ಅನ್ನೋದು, ಏನು ಸ್ಪೆಷಲ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ನಾನು ಈ ವ್ಯಕ್ತಿಯನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ, ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾಕೆ ದೂರ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಈ ಸಿಚುವೇಶನ್ನ ಸಂಪೂರ್ಣವಾಗಿ ಅಂಡರ್ಸ್ಟ್ಯಾಂಡ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ರಿಯೇಟಿವ್ ಎಫರ್ಟ್ಸ್, ರಿಯೂನಿಯನ್ ಆ್ಯಂಡ್ ಹೋಪ್ ಎನರ್ಜಿ. ಈ ಸಲ ಈ ವ್ಯಕ್ತಿ ಏನಾದರೂ ತುಂಬ ಡಿಫ್ರೆಂಟಾಗಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ, ನಿಮ್ಮ ಹಾರ್ಟ್ ಗೆಲ್ಲೋದಕ್ಕೆ ಒಂದು ಯೂನಿಕ್ ವೇ ಹುಡುಕ್ತಾ ಇದ್ದಾರೆ. ಆ ಎನರ್ಜಿ ಇದೆ. ನಿಮ್ಮ ಗಮನ ಸೆಳೆಯುವಂತಹ, ನಿಮ್ಮ ಮನಸ್ಸು ಗೆಲ್ಲುವಂತಹ ಏನಾದರೂ ಡಿಫ್ರೆಂಟ್ ಆ ಎನರ್ಜಿಯಲ್ಲಿದ್ದಾರೆ. ಹೋಪ್ ಸ್ಟಿಲ್ ಎಕ್ಸಿಸ್ಟ್ ಎನರ್ಜಿ. ಈ ಕನೆಕ್ಷನ್ ಮೇಲಿನ ಹೋಪ್ ಇನ್ನೂ ಮುಗ್ದಿಲ್ಲ. ನಿಮಗೆ ಈ ವ್ಯಕ್ತಿ ಗಿವ್ ಅಪ್ ಮಾಡಿದ್ದಾರೆ ಅಥವಾ ನಿಮ್ಮನ್ನು ಫರ್ಗೆಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ಇನ್ನೂ ಕನೆಕ್ಷನ್ನಲ್ಲೇ ಇದ್ದಾರೆ, ಇನ್ನೂ ಹೋಪ್ ಹೋಲ್ಡ್ ಮಾಡ್ತಾ ಇದ್ದಾರೆ, ಇನ್ನು ನಿಮ್ಮ ಕಡೆ ಬರುವ ಎನರ್ಜಿಯಲ್ಲಿದ್ದಾರೆ. ಅವರು ನಿಮ್ಮ ಕಡೆ ಮೂವ್ ಆಗ್ತಾ ಇದ್ದಾರೆ, ನಿಮ್ಮ ಕಡೆ ಬರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಟೈಮ್ ಕೊಡಿ. ಹೌದು, ಈ ವ್ಯಕ್ತಿ ನಿಮ್ಮನ್ನು ತುಂಬ ವೆಯ್ಟ್ ಮಾಡಿಸಿರ್ಬಹುದು, ತುಂಬ ಕಾಯಿಸಿರ್ಬೋದು, ಆದರೆ ಇವರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ. ಆ ಟೈಮ್ನಲ್ಲಿ ಅವರ ಲೈಫ್ನಲ್ಲಿ ಕೆಲವು ಥಿಂಗ್ಸ್ ಕ್ಲಿಯರ್ ಆಗಬೇಕು, ಕೆಲವು ಸಿಚುವೇಶನ್ ರಿಸಾಲ್ವ್ ಆಗಬೇಕು. ಆಮೇಲೆ ಅವರು ಸಂಪೂರ್ಣವಾಗಿ ನಿಮ್ಮ ಕಡೆಗೆ ಬರುವ ಎನರ್ಜಿಯಲ್ಲಿದ್ದಾರೆ. ಸೊ ಅವ್ರಿಗೆ ಟೈಮ್ ಬೇಕಾಗಿದೆ. ಯುವರ್ ಗ್ರೋತ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್ ಎನರ್ಜಿ. ಇದರ ಮಧ್ಯ ನೀವು ನಿಮ್ಮ ವರ್ಕ್ ಮೇಲೆ ಫೋಕಸ್ ಮಾಡಬೇಕು. ನಿಮ್ಮ ಜಾಬ್ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಕೆರಿಯರ್ ಆಗಿರ್ಬೋದು, ಯಾವುದೇ ಆಗಿರಲಿ ಅದರ ಮೇಲೆ ಗಮನ ಕೊಡಿ. ಯಾಕೆಂದರೆ ತುಂಬ ಗ್ರೋತ್ ಅನ್ನೋದು ನಿಮ್ಮ ಕಡೆ ಬರ್ತಾ ಇದೆ, ತುಂಬ ಪ್ರೋಗ್ರೆಸ್ ನಿಮ್ಮ ಕಡೆ ಬರ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ಲೆಸ್ಸಿಂಗ್ಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಚೇಂಜಸ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದೆ. ಈ ವ್ಯಕ್ತಿಯ ಲೈಫ್ನಲ್ಲಿ ಇವರ ಮನಸ್ಸಿನಲ್ಲಿರುವ ಈಗೋ, ಪ್ರೈಡ್ ಇವೆಲ್ಲ ತುಂಬ ಸ್ಟ್ರಾಂಗ್ ಆಗಿತ್ತು. ಹಾಗಾಗಿ ಅವರ ಎನರ್ಜಿ ತುಂಬ ಹೈ ಅಂತ ಅವ್ರು ಅಂದ್ಕೊಂಡಿದ್ರು. ಅಂದರೆ ಲವ್, ಕೇರ್ ಇದೆಲ್ಲವನ್ನು ಅವರು ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ. ಇವೆಲ್ಲವನ್ನು ಎಕ್ಸ್ಪ್ರೆಸ್ ಮಾಡೋದು ಕೂಡ ಅವರಿಗೆ ಕಷ್ಟ ಆಗಿತ್ತು. ಬಹುಶಃ ತುಂಬ ಟೈಮ್ನಿಂದ ಅವರ ಫೀಲಿಂಗ್ಸನ್ನು ಅವರು ಓಪನ್ ಆಗಿ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ. ಯಾಕೆಂದರೆ ಅವರ ಈಗೋ, ಅವರ ಎಮೋಷನ್ಸ್ನ ಕವರ್ ಮಾಡ್ತಾ ಇತ್ತು. ಆದರೆ ಈಗ ಅವರೊಳಗೆ ಬ್ಯಾಲೆನ್ಸ್ ರೀಸ್ಟೋರ್ ಆಗ್ತಾ ಇದೆ. ಅದರ ಪರಿಣಾಮ ಅವರು ಮತ್ತೆ ಕೇರ್ ಫೀಲ್ ಮಾಡ್ತಾ ಇದ್ದಾರೆ, ಮತ್ತೆ ಲವ್ ಫೀಲ್ ಮಾಡ್ತಾ ಇದ್ದಾರೆ, ಮತ್ತೆ ಎಮೋಷನ್ಸ್ ಸ್ಟ್ರಾಂಗ್ ಆಗ್ತಾ ಇದೆ, ಮತ್ತೆ ನಿಮ್ಮ ಬಗ್ಗೆ ಡೀಪ್ ಫೀಲಿಂಗ್ಸ್ ಸರ್ಫೇಸ್ ಆಗ್ತಾ ಇದೆ. ರಿಯಲೈಸೇಷನ್ ಆಫ್ ವಾಟ್ ಯು ನೀಡೆಡ್ ಎನರ್ಜಿ. ನೀವು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಹೆಚ್ಚು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮಗೆ ಬೇಕಾಗಿದ್ದು ಅವರ ಟೈಮ್, ಅವರ ಅಟೆನ್ಷನ್, ಅವರ ಕೇರ್, ಅವರ ಹಾನೆಸ್ಟಿ, ಅವರ ಲಾಯಲ್ಟಿ ಇಷ್ಟೇ. ನೀವು ದೊಡ್ಡ ಡಿಮ್ಯಾಂಡ್ಸ್ ಏನೂ ಇಟ್ಟಿರಲಿಲ್ಲ. ಆದರೂ ಈ ವ್ಯಕ್ತಿ ಆ ಬೇಸಿಕ್ ಥಿಂಗ್ಸನ್ನು ಕೂಡ ನಿಮಗೆ ಕೊಡಲಿಲ್ಲ. ಈಗ ಅವರಿಗೆ ಅದೇ ರಿಯಲೈಸ್ ಆಗ್ತಾ ಇದೆ, ನಾನು ಅವರಿಗೆ ಬೇಕಿದ್ದನ್ನು ಕೊಡಲಿಲ್ಲ ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಯಾಕೆಂದರೆ ನೀವು ಅವರಿಂದ ಎಕ್ಸ್ಪೆಕ್ಟ್ ಮಾಡದೇ ಇದ್ದರೆ ಇನ್ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋ ಥಾಟ್ ಅವರೊಳಗೆ ಬರ್ತಾ ಇದೆ. ಈ ವಿಷಯ ಈಗ ಅವರನ್ನು ಡೀಪಾಗಿ ಟಚ್ ಮಾಡ್ತಾ ಇದೆ. ಡೀಪ್ ಅಟ್ರಾಕ್ಷನ್ ಆ್ಯಂಡ್ ಹ್ಯಾಪಿನೆಸ್ ಎನರ್ಜಿ. ಈ ವ್ಯಕ್ತಿ ಈ ರಿಲೇಷನ್ಶಿಪ್ನಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು. ಈ ಸಲ ಅವರು ಕೊಡುವ ಆಫರ್ ತುಂಬ ಸಾಲಿಡ್ ಆಗಿರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅದು ಕಮಿಟ್ಮೆಂಟ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರಬಹುದು. ಸೊ ಯಾವ ಆಫರ್ ಆಗಿರಲಿ ಅದನ್ನು ಅವರು ಹಾರ್ಟ್ನಿಂದ ನಿಮಗೆ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಬಗ್ಗೆ ಅವರ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ.
ನಿಮ್ಮ ಎನರ್ಜಿ ಅವರಿಗೆ ಮತ್ತೆ ಮತ್ತೆ ನಿಮ್ಮ ಕಡೆಗೆ ಅಟ್ರಾಕ್ಷನ್ ಫೀಲ್ ಮಾಡಿಸ್ತಾ ಇದೆ. ನಿಮ್ಮ ಬ್ಯೂಟಿ, ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಲುಕ್ಸ್, ನಿಮ್ಮ ಕಮ್ಯುನಿಕೇಷನ್ ಇವೆಲ್ಲವೂ ಅವರನ್ನು ನಿಮ್ಮ ಕಡೆಗೆ ಸೆಳೀತಾ ಇದೆ. ಆದರೆ ಇದು ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಅಲ್ಲ, ಇದು ಸೋಲ್ ಲೆವೆಲ್ ಅಟ್ರಾಕ್ಷನ್. ಒಂದು ಸೋಲ್ ಮತ್ತೊಂದು ಸೋಲ್ ಕಡೆಗೆ ನ್ಯಾಚುರಲ್ ಆಗಿ ಪುಲ್ ಆಗುವ ರೀತಿಯ ಅಟ್ರಾಕ್ಷನ್. ನಮಗೆ ಕೆಲವೊಮ್ಮೆ ನಾವು ಅವರ ಬ್ಯೂಟಿಗಾಗಿ ಅಟ್ರಾಕ್ಷನ್ ಆಗಿದ್ದೀವಿ ಅಥವಾ ಅವರ ಪರ್ಸ್ನಾಲಿಟಿಗೆ ಅಟ್ರಾಕ್ಷನ್ ಆಗಿದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಆದರೆ ರಿಯಾಲಿಟಿಯಲ್ಲಿ ನಮ್ಮ ಸೋಲ್ ಅವರ ಸೋಲ್ ಕಡೆಗೆ ಅಟ್ರಾಕ್ಷನ್ ಆಗಿರುತ್ತೆ. ಸೊ ಅದೇ ಎನರ್ಜಿ ಇದೆ. ಯು ಆರ್ ದೇರ್ ಹ್ಯಾಪಿನೆಸ್ ಎನರ್ಜಿ. ಸೊ ಅವ್ರಿಗೆ ನೀವಿಲ್ಲದೆ ಇರುವ ಲೈಫ್ ಕಂಪ್ಲೀಟ್ ಅಂತ ಅನ್ನಿಸ್ತಾ ಇಲ್ಲ. ಅವ್ರಿಗೆ ನಿಜವಾದ ಹ್ಯಾಪಿನೆಸ್ ನಿಮ್ಮಿಂದನೇ ಸಿಗ್ತಾ ಇತ್ತು ಅನ್ನೋ ಫೀಲ್ ಬರ್ತಾ ಇದೆ ನೀವು ದೂರ ಆದಮೇಲೆ. ಸೊ ಈ ವ್ಯಕ್ತಿ ತುಂಬ ಡೌನ್ ಫೀಲ್ ಮಾಡಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಯು ಎನರ್ಜಿ, ಎಮೋಷ್ನಲ್ ಪೇಯ್ನ್ ಎನರ್ಜಿ. ನಿಮ್ಮ ಕಡೆಗೆ ಬರಬೇಕು ಅಂತ ತುಂಬ ಸ್ಟ್ರಾಂಗ್ ಡಿಸೈರ್ ಇಟ್ಕೊಂಡಿದ್ದಾರೆ. ನೀವು ಅವರನ್ನು ಫರ್ಗೆಟ್ ಮಾಡಿದ್ದೀರೇನೋ ಅನ್ನೋ ಫಿಯರ್ ಅವರೊಳಗೆ ಇದೆ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ಫಿಸಿಕಲ್ ಅಟ್ರಾಕ್ಷನ್ ಕೂಡ ಇದೆ, ಆದರೆ ಲವ್ ಕೂಡ ಅಷ್ಟೇ ಇದೆ. ಈ ವ್ಯಕ್ತಿ ಸ್ಟ್ರಾಂಗ್ ಎಮೋಷ್ನಲ್ ಬಾಂಡ್ ಇಲ್ಲದೆ ಯಾರ ಜೊತೆ ಕೂಡ ತುಂಬ ಡೀಪಾಗಿ ಫೀಲ್ ಮಾಡೋದಿಲ್ಲ. ಸೊ ಈ ವ್ಯಕ್ತಿ ತುಂಬ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಇರಬೇಕಾದ ಹ್ಯಾಪಿನೆಸ್ ಬೇರೆ ಎಲ್ಲೂ ಸಿಗೋದಿಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬ್ಯೂಟಿ, ನಿಮ್ಮ ಪರ್ಸ್ನಾಲಿಟಿ ಅವರನ್ನು ತುಂಬ ನಿಮ್ಮ ಕಡೆಗೆ ಎಳ್ಕೊಳ್ತಾ ಇದೆ, ಅಟ್ರಾಕ್ಷನ್ ಫೀಲ್ ಮಾಡಿಸ್ತಾ ಇದೆ. ಸ್ಟಕ್ ಇನ್ ದ ಪಾಸ್ಟ್ ಎನರ್ಜಿ. ಈ ವ್ಯಕ್ತಿ ಇನ್ನೂ ಪಾಸ್ಟ್ನಲ್ಲೇ ಸ್ಟಕ್ ಆಗಿದ್ದಾರೆ, ನಿಮ್ಮನ್ನು ಇನ್ನೂ ಮಿಸ್ ಮಾಡ್ತಾ ಇದ್ದಾರೆ. ಓಲ್ಡ್ ಮೆಮೊರೀಸ್, ಓಲ್ಡ್ ಚಾರ್ಟ್ಸ್, ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್ ಇವೆಲ್ಲವೂ ಅವರ ಮೈಂಡ್ನಲ್ಲಿ ಇನ್ನೂ ಇದೆ. ಸೊ ನಿಮ್ಮ DP ನೋಡ್ತಾ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇರ್ಬೋದು. ಈಗ ಅವರ ಫೀಲಿಂಗ್ಸ್ನಿಂದ ಅವರು ಓಡೋಗ್ತಾ ಇಲ್ಲ, ಆದರೆ ಅವರ ದುಃಖವನ್ನು ಒಳಗೊಳಗಡೆ ಹೈಡ್ ಮಾಡ್ತಾ ಇದ್ದಾರೆ. ಆ ದುಃಖದ ಕಾರಣ ನಿಮ್ಮ ಡಿಸ್ಟೆನ್ಸ್, ನಿಮ್ಮನ್ನು ಅವರು ಹರ್ಟ್ ಮಾಡಿದ್ದಕ್ಕೆ, ನಿಮ್ಮನ್ನು ಅನ್ವರ್ತಿ ಅನ್ನೋ ಫೀಲಿಂಗ್ ಬರುವ ಹಾಗೆ ಮಾಡಿದ್ದಕ್ಕೆ. ಸೊ ಅವರಿಗೆ ಎಕ್ಸ್ಟ್ರೀಮ್ ಗಿಲ್ಟ್ ಮತ್ತು ರಿಗ್ರೆಟ್ ಇದೆ. ನಿಮ್ಮ ಕಡೆಯಿಂದ ಡಿಟ್ಯಾಚ್ಮೆಂಟ್ ಫೀಲ್ ಆಗ್ತಾ ಇದೆ. ಈ ರಿಲೇಷನ್ಶಿಪ್ನಿಂದ ನೀವು ದೂರ ಹೋಗಿದ್ದೀರಾ ಅನ್ನೋ ಫಿಯರ್ ಕೂಡ ಇದೆ. ಯೂನಿವರ್ಸ್ ಈ ರಿಲೇಷನ್ಶಿಪ್ಪನ್ನು ಟೆಸ್ಟ್ ಮಾಡ್ತಾ ಇದೆ. ಸ್ಟ್ರಾಂಗ್ ರಿಲೇಷನ್ಶಿಪ್ ಆಗಬೇಕಂದ್ರೆ ಕೆಲವೊಮ್ಮೆ ಫೈಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನೋ ಕಾಂಟ್ಯಾಕ್ಟ್, ಡಿಸ್ಟೆನ್ಸ್ ಇವೆಲ್ಲವೂ ಬರುತ್ತೆ. ಅವು ರಿಲೇಷನ್ಶಿಪ್ನ ವೀಕ್ ಮಾಡೋದಿಲ್ಲ, ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಹಾಗಾಗಿ ಈ ಚಾಲೆಂಜಸ್ಗೆ ಹೆದರಬೇಡಿ, ಇವು ರಿಲೇಷನ್ಶಿಪ್ ಜರ್ನಿಯ ಒಂದು ಭಾಗ. ಸೊ ಇದು ಇವತ್ತಿನ ಇವರ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.